स्वागत है आपका बी न्यूज नेशन में। मैं हूं आबिद हुसैन शेख। जम्मू कश्मीर को दिए गए विशेष स्थान मान को रद्द करने पर एमबी पाटिल का बयान। आज मीडिया से बात करते हुए पूर्व गृह मंत्री एमबी पाटिल ने कहा कि इस मामले में मैंने उतना ही सुना है जितना मीडिया में आया है। इस मामले के सभी पहलुओं पर गौर करके मैं अपनी राय दूंगा, कहा एमबी पाटिल ने। केंद्र सरकार ಒಂದು ನಿರ್ಧಾರ ತಗೊಂಡಿದೆ। ಈ ಜಮ್ಮು ಕಾಶ್ಮೀರ ಮೂಲ ಭಾಗವಾಗಿ ಅದನ್ನು ವಿಂಗಡಿಸಿರುವಂಥದ್ದು ಆರ್ಟಿಕಲ್ 370 ಇದನ್ನು ನನಗೆ ನಿಮಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ನನಗೂ ಮಾಹಿತಿ ಇದೆ। ಇದನ್ನು ಕೂಲಂಕಷವಾಗಿ ಅದನ್ನು ಸಹ ನಾವು ತಿಳ್ಕೊಳ್ಬೇಕಾಗ್ತದೆ। ನಾನು ಕೂಡ ಅದರ ಸಾಧಕ ಬಾಧಕ ಸಂಪೂರ್ಣವಾಗಿ ನಾನು ತಿಳ್ಕೊಳ್ಬೇಕಾಗ್ತದೆ। ತದನಂತರ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿಸುತ್ತೆ ನಾನು ಭಾವಿಸ್ತೀನಿ। ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಇವರು ಅದು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇರ್ಬೋದು, ಇನ್ನಿತರು ಇರ್ಬೋದು, ಅವರೆಲ್ಲರೂ ಕೂಡ ಅದನ್ನು ಸ್ಟಡಿ ಮಾಡ್ತಾರೆ ಮತ್ತು ದೇಶದಲ್ಲಿರುವಂಥ ಎಲ್ಲ ಚಿಂತಕರು ಕೂಡ ಎಕ್ಸ್ಪರ್ಟ್ಸು ಇವರ ಮೀಡಿಯಾ ಇದರ ಸಾಧಕ ಬಾಧಕ ಎಲ್ಲವನ್ನೂ ಕೂಡ ತಿಳ್ಕೊಂಡು ಇದು ಒಳ್ಳೇದಕ್ಕಾಗ್ತದೋ ಅಥವಾ ಇದರ ಪರಿಣಾಮ ಏನಾಗ್ತದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ। ಯಾಕಂದರೆ ನಾವು ಕೇವಲ ಭಾವನಾತ್ಮಕವಾಗಿ ಇದನ್ನು ಇದು ಮಾಡಲಿಕ್ಕೆ ಆಗೋದಲ್ಲ, ಡೀಟೇಲ್ಡ್ ಆಗಿ ನಾನು ಇದರರ್ಥ ನಾನು ಅದನ್ನು ತಪ್ಪು ಅಂತ ಹೇಳೋದಲ್ಲ, ಸರಿನೂ ಈ ಜಂಕ್ಷನಲ್ಲಿ ಈ ಕ್ಷಣದಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾದ ನನಗೂ ಕೂಡ ಮಾಹಿತಿ ಇಲ್ಲ, ನಾನು ಕೂಡ ಅದನ್ನು ಸಂಪೂರ್ಣವಾಗಿ ನಾನು ಅದನ್ನು ಅಭ್ಯಸಿಸಿಲ್ಲ, ಸ್ಟಡಿ ಮಾಡ್ಕೊಂಡಿಲ್ಲ, ಅದೆಲ್ಲವೂ ಮಾಡಿಕೊಂಡ್ಮೇಲೆ ಅದ್ರ ಬಗ್ಗೆ ನಾನು ರಿಪೋರ್ಟ್ ಮಾಡಿ। ಯಾಕಂದರೆ ಇದು ಭಾಳ ಅತ್ಯಂತ ಸೂಕ್ಷ್ಮವಾದ ವಿಚಾರ, ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಡುವಂಥದ್ದು ನನ್ನಿಂದ ಆಗಬಾರ್ದು, ಜವಾಬ್ದಾರಿಯುತವಾಗಿ ನಾನು ಹೇಳಿಕೆ ಕೊಡಬೇಕಾಗ್ತದೆ। ಅದಕ್ಕೆ ನಾನು ಸಂಪೂರ್ಣವಾಗಿ ತಿಳಿದುಕೊಂಡು ಇದು ಮಾಡಿ ನಿಮಗೆ ನಾನು ನನ್ನ ಇದನ್ನು ಹೇಳ್ತೀನಿ, ಬಹುಶಃ ಬಾಯ್ ಟುಡೇ ಈವ್ನಿಂಗ್ और टुमारो मॉर्निंग। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।